ನಮಸ್ಕಾರ ವೀಕ್ಷಕರು, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈಗಾಗಲೇ 4ನೇ ಟಾಸ್ಕ್ ರದ್ದಾಗಿದೆ, ಅಷ್ಟೇ 5ನೇ ಟಾಸ್ಕ್ನಲ್ಲಿ ಗೆದ್ದಿದ್ದು ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗೆ. ನೀವು ಇನ್ನೇ ನೋಡಿರ್ಬೋದು, ಟಿವಿಗೂ ಮುಂದೆ ಯಾರು ಟಾಸ್ಕ್ ಗೆದ್ದರು ಅಂತ ಹೇಳಿದ್ದೆ ನಾನು. ಯಾರೆಲ್ಲ ನೋಡಿಲ್ಲ ಒಂದ್ಸಲ ಆ ವಿಡಿಯೋ ನೋಡ್ಕೊಂಬನ್ನಿ. ಅಷ್ಟೇ ಅಲ್ಲದೆ ಇನ್ನಷ್ಟು ಅಪ್ಡೇಟ್ಗಾಗಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಮನೆ ಈ ವಾರ ತುಂಬ ರೋಚಕವಾಗಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ನಾಮಿನೇಷನ್ ಪ್ರಕ್ರಿಯೆನೇ ಈ ವಾರ ಟಾಸ್ಕ್ ರೂಪದಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಗೆದ್ದ ತಂಡದಿಂದ ಸೋತ ತಂಡಕ್ಕೆ ನಾಮಿನೇಟ್ ಮಾಡಬೇಕು, ಗೆದ್ದ ತಂಡದವರು ಸೋತ ತಂಡದವರಿಂದ ಒಬ್ಬರನ್ನ ನಾಮಿನೇಟ್ ಮಾಡಬೇಕು. ಆ ರೀತಿಯಾಗಿದೆ. ಕಾಲಕ್ಕೆ ಕೊಡುವ ಟಾಸ್ಕ್ಗಳನ್ನು ಆಟಾಡಿ ಗೆದ್ದು ಒಬ್ಬರನ್ನ ನಾಮಿನೇಟ್ ಮಾಡಬೇಕು. ಅಷ್ಟೇ ಅಲ್ಲದೆ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ 4 ಟಾಸ್ಕ್ ಕಂಪ್ಲೀಟ್ ಆಗಿದ್ದಾವೆ. ಅಷ್ಟೇ ಅಲ್ಲದೆ ಈ 4 ಟಾಸ್ಕ್ ಬಗ್ಗೆ ನೋಡೋದಾದರೆ, ಮೊದಲ ಟಾಸ್ಕ್ನಲ್ಲಿ ನೋಡಿರ್ಬೋದು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈ ಟಾಸ್ಕ್ ತುಂಬಾ ಫೈಟಿಂಗ್ ಎಲ್ಲ ಆಡಿ ಆ ಬಾಲ್ ತೊಗೊಂಡೋಗಿ ಹೊರಗಿಟ್ಟು ಅದನ್ನು ಗೋಲಿಗೆ ಹಾಕೋದು ತುಂಬಾ ಅದ್ಭುತವಾಗಿ ಆಡಿದ್ರು ಅಂತಲೇ ಹೇಳ್ಬೋದು ಎರಡು ಟೀಮ್ನು. ಆದರೆ ಇದ್ರಲ್ಲಿ ಮಾತ್ರ ತ್ರಿವಿಕ್ರಮ್ ಅವ್ರ ಟೀಮ್ ಅಂತೂ ಅಲ್ಟಿಮೇಟಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ನೀವು ನೋಡಿರ್ಬೋದು, ಒಂದು ಬಾಲ್ ಸತನು ಅವರು ಲೈನ್ದ ಆಚೆ ತೊಗೊಂಡು ಹೋಗ್ಬಿಡಲ್ಲ, ಅಷ್ಟು ಚೆನ್ನಾಗಿ ಆಡ್ತಾರೆ ತ್ರಿವಿಕ್ರಮ್ ಅವ್ರ ಟೀಮು. ಎರಡು ಸೈಡ್ ಅಷ್ಟು ಫಸ್ಟ್ ಬಂದು ಬಾಯ್ಸ್ ಟೀಮ್ ಆಗಿರ್ಬೋದು, ಸೆಕೆಂಡ್ ಬಂದು ಗರ್ಲ್ಸ್ ಟೀಮ್ ಆಗಿರ್ಬೋದು, ಇಬ್ಬರು ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ. ಈ ಟಾಸ್ಕ್ನಲ್ಲಿ ನೋಡಿರ್ಬೋದು ಯಾರು ಗೆದ್ರಪ್ಪ ಅಂತಂದರೆ ಅದು ತ್ರಿವಿಕ್ರಮ್ ಟೀಮ್ ಗೆದ್ದು ಐಶ್ವರ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಸೆಕೆಂಡ್ ಟಾಸ್ಕ್ನಲ್ಲಿ ನೀವು ನೋಡಿರ್ಬೋದು, ಹಗ್ಗನ್ನು ಫಾಸ್ಟಾಗಿ ಎಳೆದು ಆ ಹಗ್ಗದಲ್ಲಿರೋ ಕಲರ್ನ ಅದೇ ನೀಟಾಗಿ ಅಲ್ಲಿ ಹೋಗಿ ಜೋಡಿಸ್ಬೇಕಿರುತ್ತೆ, ಕೋಲ್ ಇಡಬೇಕಿರುತ್ತೆ. ಈ ಟಾಸ್ಕ್ನಲ್ಲಿ ನೀವು ನೋಡಿರ್ಬೋದು, ಈ ಟಾಸ್ಕ್ನಲ್ಲಿ ಫಸ್ಟ್ ಡ್ರಾ ಆಗುತ್ತೆ ಐಶ್ವರ್ಯ ಹಾಗೂ ಚಿತ್ರಕುಂದಾಪುರ ನಡುವೆ. ಇವರಿಬ್ಬರ ಮಧ್ಯೆ ಈ ಟಾಸ್ಕ್ ಡ್ರಾ ಆಗುತ್ತೆ. ಸೆಕೆಂಡ್ ರೌಂಡ್ನಲ್ಲಿ ಬರ್ತಾರೆ ಹನುಮಂತು ಹಾಗೂ ತ್ರಿವಿಕ್ರಮ್ ಅವರು. ಇವರಿಬ್ಬರು ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು. ಆದರೆ ತ್ರಿವಿಕ್ರಮ್ ಅವರು ಎಲ್ಲ ಇಟ್ಟಿರ್ತಾರೆ, ಆದರೆ ಹನುಮಂತ ಅವ್ರು ಇನ್ನೆರಡು ಮಿಸ್ಟೇಕ್ ಮಾಡಿರ್ತಾರೆ. ಇದರಲ್ಲಿ ಯಾರು ಗೆದ್ರಪ್ಪ ಅಂದರೆ ಈ ರೌಂಡ್ನಲ್ಲಿ ತ್ರಿವಿಕ್ರಮ್ ಅವ್ರು ಗೆಲ್ತಾರೆ. ಅಷ್ಟೇ ಅಲ್ಲದೆ ಈ ಟಾಸ್ಕ್ನಲ್ಲಿ ಸ್ವತಃ ಅಷ್ಟೇ ತ್ರಿವಿಕ್ರಮ್ ಅವ್ರು ಗೆಲ್ತಾರೆ. ತ್ರಿವಿಕ್ರಮ್ ಟೀಮ್ ಗೆಲ್ಲುತ್ತೆ ಅಂತಲೇ ಹೇಳ್ಬೋದು. ಇವರು ತ್ರಿವಿಕ್ರಮ್ ಟೀಮ್ ಗೆದ್ದಾದ್ಮೇಲೆ ಇವರು ಅಪೋಸಿಟ್ ತಂಡದಿಂದ ಯಾರನ್ನ ನಾಮಿನೇಟ್ ಮಾಡ್ತಾರೆ ಅಂದರೆ ಅದು ಬಂದು ರಜತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಥರ್ಡ್ ಟಾಸ್ಕ್ ಅಂತ ಕೇಳಬಾರ್ದು, ಅಂತ ಬರೀ ಜಗಳ ವಾದ ವಿವಾದ ಅಂತಲೇ ಹೇಳ್ಬೋದು. ಆಟಕ್ಕಿಂತ ಜಗಳ ವಾದ ವಿವಾದನೇ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಇದರಲ್ಲಿ ಉಸ್ತುವಾರಿ ಚೈತ್ರ ಕುಂದಾಪುರ್ ಅವರಾಗಿರ್ಬೋದು, ಇದು ರಜತ್ ಅವರಾಗಿರ್ಬೋದು, ಇಬ್ಬರು ತುಂಬಾ ಫೈಟಿಂಗ್ ಆಡ್ತಾರೆ ಅಂತಲೇ ಹೇಳ್ಬೋದು. ಈ ಟಾಸ್ಕ್ನಲ್ಲಿ ಚೈತ್ರ ಕುಂದಾಪುರ್ ಅವರು ಆಗ್ಲೆಲ್ಲ ಪಾಸ್ ಕೊಟ್ಟಿದ್ರು ಅಂತೇಳಿ ರಜತ್ ಅವ್ರ ಟೀಮ್ ತುಂಬಾ ಜಗಳ ಆಡುತ್ತೆ ಅಂತ ಹೇಳ್ಬೋದು. ಅದರಲ್ಲಿ ಒಂದು ವಿಷಯ ನಿಮ್ಗೆ ಗಮನಿಸಬೇಕು, ಇದೇ ಹಿಂದಿನ ಟಾಸ್ಕ್ ಅಂದರೆ ಅಗ್ಗಳೆ ಟಾಸ್ಕ್ನಲ್ಲಿ ರಜತ್ ಅವ್ರು ಹೇಳಿರ್ತಾರೆ, ಯಾರಾದರೂ ಮಾತಾಡಿದ್ರೆ 20 ಸೆಕೆಂಡ್ ಪಾಸ್ ಕೊಡ್ತೀನಿ ಅಂತ ರಜತ್ ಅವ್ರು ಹೇಳಿರ್ತಾರೆ. ಮಾತಾಡೋಂಗಿಲ್ಲ, ಸುಮ್ಮನೆ ಇರಬೇಕು, ಯಾರೋ ಒಬ್ಬರು ಮಾತಾಡಿದ್ರು ಕೂಡ ನಾನು ಪಾಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಅದೇ ಚೈತ್ರ ಕುಂದಾಪುರ್ ಅವರು ಈ ಟಾಸ್ಕ್ನಲ್ಲಿ ಮಾಡಿದ್ರೆ ತಪ್ಪಂತೆ. ಇದು ಯಾವ ನ್ಯಾಯ? ಅಷ್ಟೇ ಚೈತ್ರ ಕುಂದಾಪುರ್ 4-5 ಸಲ ಹೇಳ್ತಾರೆ, ನೀವು ಹಿಂಗೆ ಮಾತಾಡಿದ್ರೆ ಪಾಸ್ ಕೊಡ್ತೀನಿ ನೋಡ್ರಿ ಅಂತ ಎಷ್ಟು ಸಲ ಹೇಳ್ತಾರೆ. ಆದರೂ ರಜತ್ ಅವ್ರು ಮಾತು ಕೇಳಲ್ಲ. ಅಷ್ಟೇ ರಜತ್ ಅವ್ರು ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತಾರಪ್ಪ ಅಂತಂದರೆ, ಆಗ್ಲೆಲ್ಲ ಬಂದು ಅವನ್ ನೀರು ತುಂಬಿನ ಇಲ್ವಾ ಅಂತೇಳಿ ಆಗ್ಲೆಲ್ಲ ಬಂದು ನೋಡ್ತಾರೆ. ಅದಕ್ಕೂ ಹೇಳ್ತಾರೆ ಚೈತ್ರ ಕುಂದಾಪುರ್, ಇನ್ನೊಂದ್ಸಲ ಬಂದರೆ ನಾನು ಪಾಸ್ ಕೊಡ್ತೀನಿ ನೋಡ್ರಿ ಅಂತ. ಆದರೂ ರಜತ್ ಅವ್ರು ಕೇಳಲ್ಲ. ಒಂದು 4-5 ಸಲ ಹೇಳ್ತಾರೆ ಚೈತ್ರ ಕುಂದಾಪುರ್ ಅವರು, ಆದರೂ ರಜತ್ ಅವ್ರು ಮಾತು ಕೇಳಿದ ಟೈಮಲ್ಲಿ ಅವ್ರು ಪಾಸ್ ಕೊಡ್ತಾರೆ. ಅದಕ್ಕಿಂತ ಮುಂಚೆ ಕೊಟ್ಟರಾ ಇಲ್ಲ, ಇದೇ ಕಾರಣ. ಆದರೆ ಲಾಸ್ಟಿಗೆ ಚೈತ್ರ ಕುಂದಾಪುರ್ ಅವರು ಒಂದು ಸ್ವಲ್ಪ ಕೌಂಟಿಂಗ್ ಸ್ವಲ್ಪ ನಿಧಾನವಾಗಿ ಮಾಡಿದ್ರು ಅಂತ ನನಗೂ ಅನಿಸ್ತು. ನಿಮಗೂ ಹೀಗೆ ಅನಿಸ್ತಾ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ಇಬ್ಬರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಕೂಡ ಕಮೆಂಟ್ ಮಾಡಿ. ಇನ್ನು 4ನೇ ಟಾಸ್ಕ್ ವಿಷಯಕ್ಕೆ ಬಂದ್ರೆ ಅಂದರೆ 4ನೇ ಟಾಸ್ಕ್ನೂ ಇದೇ ಹಣೆ ಬರ ಅಂತ ಹೇಳ್ಬೋದು. ಉಸ್ತುವಾರಿಗಳು ಜಗಳ ಅಂತ ಹೇಳ್ಬೋದು. ಈ ಟಾಸ್ಕ್ನಲ್ಲಿ ಉಸ್ತುವಾರಿ ಬಂದು ಹನುಮಂತು ಹಾಗೂ ಚೈತ್ರ ಕುಂದಾಪುರ ಉಸ್ತುವಾರಿ ತಗೊಂಡಿದ್ದಾರೆ. ಈ ಟಾಸ್ಕ್ಗಳಂತೂ ಹನುಮಂತ ಅವರು ತುಂಬಾ ಕೋಪಗೊಂಡಿದ್ದಾರೆ ಅಂತ ಹೇಳ್ಬೋದು. ನೀವು ನೋಡ್ಬೋದು, ಈ ಜಾಗದಲ್ಲಿ ಹುಡುಗರು ಏನಾದರೂ ಇದ್ರೆ ಅಂತ ಆವಾಜ್ ಬೇರೆ ಹಾಕ್ತಾರೆ, ನಾನು ತಲೆ ಕೆಟ್ಟವನು ಅಂತೆಲ್ಲ ಹೇಳ್ತಾರೆ. ಇವಾಗ ಹನುಮಂತ ಅವ್ರು ಸ್ವಲ್ಪ ಓಪನ್ ಅಪ್ ಆಗ್ತಿದ್ರು ಅಂತ ಅನಿಸ್ತಿದೆ ನನಗಂತೂ. ಅಷ್ಟೇ ಅಲ್ಲದೆ ಈ ಟಾಸ್ಕ್ನಲ್ಲಿ ನೋಡಿರ್ಬೋದು, ಲೈನ್ ಒಳಗೆ ಬಂದು ಇಸ್ಕೊಂಡ್ರು ಅಂತೇಳಿ ವಿಕ್ರಮ್ ಟೀಮ್ ಅವ್ರು ಹೇಳ್ತಿದ್ದಾರೆ, ಚೈತ್ರ ಕುಂದಾಪುರ ಅವ್ರು ಹೇಳ್ತಿದ್ದಾರೆ. ಆಗ ನೋಡಿದರೆ ನೀವು ವಿಡಿಯೋ ನಾನು ಕಳೆದ ವಿಡಿಯೋದಲ್ಲಿ ಹಾಕಿದ್ದೀನಿ, ಇದ್ರ ಬಗ್ಗೆ ಯಾರೆಲ್ಲ ನೋಡಿಲ್ಲ ಆ ವಿಡಿಯೋ ನೋಡಿ. ಇದು ಒಂದು 3 ತಾಸಿಂದ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ಕರೆಕ್ಟಾಗಿ ಹೇಳಿದ್ದೀನಿ. ಅಷ್ಟಿಲ್ದವ್ರಿಗೆ ಲೈನ್ ಒಳಗೆ ಬಂದು ಇಸ್ಕೊತಾರೆ ಐಶ್ವರ್ಯ ಅವರು. ಅದ್ರಲ್ಲಿ ನೀಟಾಗಿ ಕಾಣುತ್ತೆ ಲೈನ್ ಒಳಗೆ ಬಂದು ಇಸ್ಕೊತಾರೆ ಐಶ್ವರ್ಯ ಅವರು. ಅದಕ್ಕೋಸ್ಕರ ಚೈತ್ರ ಕುಂದಾಪುರ ಅವರು ಇದು ಪಿಲ್ಲೋನ ಕನ್ಸಿಡರ್ ಮಾಡಲ್ಲ. ಈ ಟಾಸ್ಕ್ ಕೊನೆಗೂ ರದ್ದಾಗಿದೆ ಅಂತಲೇ ಹೇಳ್ಬೋದು. ಈ ಟಾಸ್ಕ್ ಇಬ್ಬರು ವಾದ ವಿವಾದ ಮಾಡ್ಕೊಂಡು ಈ ಟಾಸ್ಕ್ ರದ್ದು ಮಾಡಿದ್ದಾರೆ. ಅಷ್ಟೇ ಬಿಗ್ ಬಾಸ್ ಇವ್ರಿಗೆ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಆದರೆ ಎಲ್ಲರೂ ನಾಮಿನೇಟ್ ಅಂತೂ ಮಾಡಿಲ್ಲ, ಅದಂತೂ ಕನ್ಫರ್ಮ್. ಇವತ್ತಿನ 5ನೇ ಟಾಸ್ಕ್ನಲ್ಲಿ ಯಾರು ಗೆಲ್ತಾರಪ್ಪ ಅಂತಂದರೆ, ಈ 5ನೇ ಟಾಸ್ಕ್ ಕೂಡ ತುಂಬಾ ರೋಚಕವಾಗಿರುತ್ತೆ ಅಂತ ಹೇಳ್ಬೋದು. ಅಷ್ಟೇ ಈ 5ನೇ ಟಾಸ್ಕ್ನ ತ್ರಿವಿಕ್ರಮ್, ಮಂಜಣ್ಣ ಮತ್ತು ರಜತ್ ಹಾಗೂ ಹನುಮಂತ್ ಅವರು ಆಡ್ತಾರೆ. ಈ ಟಾಸ್ಕ್ನ ತ್ರಿವಿಕ್ರಮ್ ಅವ್ರ ಟೀಮ್ ಗೆಲ್ಲುತ್ತಂತಲೇ ಹೇಳ್ಬೋದು. ಗೆದ್ದಿದೆ ತ್ರಿವಿಕ್ರಮ್ ಟೀಮ್, ಇದಂತೂ ಕನ್ಫರ್ಮ್ ನ್ಯೂಸು. ಅಷ್ಟೇ ಅಲ್ಲದೆ ಇರ್ದರೂ ಸತನು ವಾದ ವಿವಾದ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಹೋದ್ಸಲ 4ನೇ ಟಾಸ್ಕಿನ ಅನುಸರಿಸಿದಿರುತ್ತಲ್ಲ ರದ್ದು ಮಾಡಿರೋದು ತಲೆಗಿಡ್ಕೊಂಡು ಸ್ವಲ್ಪ ಸುಧಾರಿಸ್ತಾರಂತಲೇ ಹೇಳ್ಬೋದು. ಈ ಟಾಸ್ಕ್ನಲ್ಲಿ 5ನೇ ಟಾಸ್ಕ್ನಲ್ಲಿ
ಟಾಸ್ಕ್ನಲ್ಲಿ ಗೆದ್ದ ತ್ರಿವಿಕ್ರಮ್ ಟೀಮ್ ಸೋತ ರಜತ್ ಟೀಮಿಂದ ಯಾರನ್ನ ನಾಮಿನೇಟ್ ಮಾಡ್ತಾರಂತಂದರೆ ಅದನ್ನು ಬಂದು ಹನುಮಂತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ ವಿಕ್ರಮ್ ಟೀಮ್ ಅವರು. ಅಷ್ಟೇ ಅಲ್ಲದೆ ನಿಮಗೆ 5ನೇ ಟಾಸ್ಕ್ನಲ್ಲಿ ತ್ರಿವಿಕ್ರಮ್ ಟೀಮ್ ಗೆದ್ದಿದ್ದು ಹೇಗೆ ಅನಿಸ್ತು? ನಿಮಗೆ ಯಾವ ಟೀಮ್ ಗೆಲ್ಲಬೇಕಿತ್ತು? 4ನೇ ಟಾಸ್ಕ್ ರದ್ದಾಗಿದ್ದ ಕಾರಣ ಯಾರು? ನಿಮಗೆ ಯಾವ ಟೀಮ್ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.